ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸುತ್ತೇನೆ. ಪ್ರಿಯ ದೇವಜನರೇ, ಪ್ರತಿ ಸಾರಿ ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಬಂದಿದ್ದೀರಿ. ದೇವರು ನಿಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸಲಿಕ್ಕೆ ಯಾರಿಗೆ ಆಗುವುದಿಲ್ಲ. ನಾವು ಸ್ವಲ್ಪ ಹೊತ್ತು ವಾಕ್ಯ ಧ್ಯಾನ ಮಾಡುವ. ದೇವರ ಮಕ್ಕಳೇ, ನಿಮಗೆ ಶುಭವಾಗಲಿ. ಕರ್ತನಾದ ಯೇಸುವಿನ ಹಸ್ತ ಸದಾಕಾಲ, ಹಸ್ತ ಬೇರೆ ಯಾವುದಲ್ಲ, ಪವಿತ್ರಾತ್ಮನು ಆತನು ಸದಾಕಾಲ ನಿಮ್ಮೊಂದಿಗೆ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನೆಂದಿಗೂ ತಳ್ಳಿ ಬಿಡುವುದಿಲ್ಲ, ನಿಮ್ಮನ್ನೆಂದಿಗೂ ತೊರೆದು ಬಿಡುವುದಿಲ್ಲ ಎಂಬುದಾಗಿ. ಆತ ನಮ್ಮನ್ನು ತಳ್ಳಿ ಬಿಡಲಿಲ್ಲ, ಬಿಡುವುದಿಲ್ಲ. ಆತ ನಮ್ಮನ್ನು ತೊರೆದು ಬಿಡಲಿಲ್ಲ, ತೊರೆದು ಬಿಡುವುದೇ ಇಲ್ಲ. ಯುಗದ ಸಮಾಪ್ತಿಯವರೆಗೆ ಯಾರು ನಮ್ಮ ಸಂಗಡ ಇರ್ತಾರ ಇಲ್ಲವೋ ಗೊತ್ತಿಲ್ಲ ನಮ್ಮೊಂದಿಗೆ. ಆದರೆ ಕರ್ತನಾದ ಯೇಸು ಹೇಳಿದ್ದಾನೆ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ. ಸ್ವಲ್ಪ ಹೊತ್ತು ದೇವರ ವಾಕ್ಯದ ಧ್ಯಾನಕ್ಕೋಸ್ಕರ ನಾನು ಒಂದು ವಚನ ನಿಮ್ಮ ಹತ್ರ ಮಾತನಾಡ್ತೇನೆ. 10ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 38ನೇ ವಚನ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಮಾಡುತ್ತಾ ಸಂಚರಿಸಿದನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ದೇವರು ನಜರೇತಿನ ಯೇಸುವನ್ನು ಆತನ ಪವಿತ್ರಾತ್ಮನಿಂದಲೂ ಮತ್ತು ಬಲದಿಂದಲೂ ಅಭಿಷೇಕಿಸಿದ್ದಾನೆ. ಯೇಸು ಕ್ರಿಸ್ತನು ಸೇವೆಯ ಪ್ರಾರಂಭ ಮಾಡುವಾಗ ದೇವರ ಅಭಿಷೇಕ ಬಲವಾಗಿ ಆತನಲ್ಲಿತ್ತು. ದೇವರ ಪವಿತ್ರಾತ್ಮನ ಶಕ್ತಿ ಆತನಲ್ಲಿತ್ತು. ಅಂದರೆ ಪವಿತ್ರಾತ್ಮನು ಮತ್ತು ಆತನ ಸಾಮರ್ಥ್ಯ, ಬಲ ಕರ್ತನಾದ ಯೇಸುವಿನಲ್ಲಿತ್ತು. ಅನೇಕರನ್ನು ಸ್ವಸ್ಥ ಮಾಡಿದ. ಆತನು ನಡೆಯುತ್ತಾ ಹೋಗುವಾಗ ದೆವ್ವ ಆತನ ಹತ್ರ ಮಾತಾಡಿತು, ನಜರೇತಿನ ಯೇಸುವೆ, ನನ್ನ ಗೊಡವೆ ನಿನಗೇಕೆ? ಕಾಲವು ತೀರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಬಂದಿದೆಯಾ ಎಂಬುದಾಗಿ. ನನ್ನನ್ನು ಅಂತ ಹೇಳಿಲ್ಲ, ನಮ್ಮನ್ನು. ಯಾಕೆಂದರೆ ಆತನ ಒಳಗೆ ಸುಮಾರು ದೆವ್ವ ಇತ್ತು. ಆ ದೆವ್ವ ಹಂದಿಯೊಳಗೆ ಹೋಗಲಿಕ್ಕೆ ಯೇಸುವಿನ ಹತ್ರ ಅಪ್ಪಣೆ ಕೇಳ್ತಾ ಇದೆ. ಇದು ಆ ದೇವರ ಪವಿತ್ರಾತ್ಮನು ಮತ್ತು ದೇವರ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದಂಥ ವ್ಯಕ್ತಿಯಲ್ಲಿರುವ ಒಂದು ವಿಶೇಷತೆ. ಕೆಲವರಿಗೆ ಇದರ ಒಂದು ಆ ಮಹತ್ವ ಗೊತ್ತಿಲ್ಲ. ಯಾರಿಗೆ ಇದರ ಮಹತ್ವ ಗೊತ್ತಿದೆಯೋ, ಯಾರಿಗೆ ಅದರ ಒಂದು ಸೀಕ್ರೆಟ್ ಗೊತ್ತಿದೆಯೋ, ಪೌಲ ಹೇಳ್ತಾನೆ ನನಗೆ ಅದರ ಗುಟ್ಟು ಗೊತ್ತಿದೆ ಎಂಬುದಾಗಿ. ಪೌಲ ಹೇಳ್ತಾನೆ ನನಗೆ ಗುಟ್ಟು ಗೊತ್ತಿದೆ. ಯಾರಿಗೆ ಗೊತ್ತಿದೆಯೋ ಅವರ ಆತ್ಮೀಕ ನಡತೆ, ಆ ಸೇವೆಯಲ್ಲಿ ಅವರ ಆ ರೀತಿ, ಅವರು ಮಾತಾಡುವ ರೀತಿ, ಸೇವೆ ಮಾಡುವ ರೀತಿ, ಅಥವಾ ಒಬ್ಬ ವಿಶ್ವಾಸಿ ಆಗಲಿ ದೇವರ ಮಕ್ಕಳಾಗಲಿ ಅವರು ಜೀವಿಸುವ ರೀತಿ, ಅದು ಸಾಮಾನ್ಯ ಜನರಾಗಿ ಇರುವುದಿಲ್ಲ. ಅದೊಂದು ವಿಶೇಷತೆಯಿಂದ ಕೂಡಿರುತ್ತದೆ. ಯಾಕೆ? ಅವನು ದೇವರ ವಾಕ್ಯ ಹೇಳ್ತದೆ, ದೇವರು ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ. ಅದು ಹೇಡಿತನದ ಆತ್ಮ ಅಲ್ಲ. ಅವನು ಭಯದಲ್ಲಿ ನಡೆಯುವುದಿಲ್ಲ, ಅವನು ಜಯದಲ್ಲಿ ನಡೆಯುತ್ತಾನೆ. ಅವನು ಹೇಡಿಯಾಗಿ ನಡೆಯುವುದಿಲ್ಲ. ಆತನು ಧೈರ್ಯದಾಯಕ ತಂದೆಗೆ ಹುಟ್ಟಿದ ಧೈರ್ಯದಾಯಕ ಮಗನಾಗಿ ಧೈರ್ಯದಿಂದ ನಡೆಯುತ್ತಾನೆ. ಯಾಕೆಂದರೆ ಅವನಲ್ಲಿ ಕರ್ತನು ಕೊಟ್ಟಿರುವಂಥ, ಆ ಕರ್ತನು ಇಟ್ಟಿರುವಂಥ ಸಾಮರ್ಥ್ಯ ಆತನಲ್ಲಿ ಇದೆ. ಇಲ್ಲಿ ಯೇಸು, ನನ್ನ ಪ್ರಿಯ ಜನರೇ, ಯೇಸು ಹೇಗೆ ನಡೆದ ಅಂದರೆ, ಆತನಲ್ಲಿ ಪವಿತ್ರಾತ್ಮನೂ ಇದ್ದ, ಆತನಲ್ಲಿ ಆ ದೇವರ ಶಕ್ತಿ ಸಾಮರ್ಥ್ಯ ಇತ್ತು. ಹಾಗಾಗಿ ದೆವ್ವತ್ರ ಆತನ ರಿಕ್ವೆಸ್ಟ್ ಮಾಡಲಿಲ್ಲ, ದಯಮಾಡಿ ಇಲ್ಲಿಂದ ಹೋಗಪ್ಪ, ನಿನಗೆ ಇಲ್ಲಿ ಕೆಲಸ ಇಲ್ಲ ಅಂತ. ಆತನ ಒಳಗೆ ಎಷ್ಟು ದೆವ್ವಗಳಿದ್ದವ, ದಂಡು ಅಂತ ಹೇಳಿದ. ದಂಡು ಅಂದರೆ ಸುಮಾರು 2,000ದಿಂದ 6,000 ತನಕ. ಆದರೆ ಒಂದೊಂದು ದೆವ್ವಗಳು ಒಂದೊಂದು ಹಂದಿಯೊಳಗೆ ಹೋದ್ರೂ 2,000 ಹಂದಿಗಳು ಸಮುದ್ರದೊಳಗೆ ಬಿದ್ದು ಸತ್ತವು. ಒಂದು ಚೂರು ಏನು ಮಾತನಾಡಿದ, ಆತನು ದೂರದಿಂದಲೇ ಬರುವಾಗ ದೆವ್ವಗೆ ಗೊತ್ತಾಯಿತು, ದೇವರ ಮಗನು ಬರ್ತಾ ಇದ್ದಾನೆ, ಇನ್ನು ನನಗೆ ಉಳಿಗಾಳ ಇಲ್ಲ. ಅದಕ್ಕೆ ಅದೇ ಮಾತಾಡ್ತದೆ, ನಜರೇತಿನ ಯೇಸುವೆ, ನನ್ನ ಗೊಡವೆ ನಿನಗೇಕೆ? ದೆವ್ವಗಳು ಮಾತನಾಡ್ತಾ ಇವೆ.
ಇವತ್ತು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ಪ್ರತಿಯೊಬ್ಬ ವಿಶ್ವಾಸಿ, ದೇವ ಜನರು, ದೇವರ ಮಕ್ಕಳು ಅಂಧಕಾರದ ದೊರೆತನದಿಂದ ಬಿಡುಗಡೆಯಾಗಿ ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಡುವಂಥ ವಿಶ್ವಾಸಿ ಮಕ್ಕಳ ಒಳಗೆ ರಕ್ಷಣೆ ಹೊಂದಿದ ದಿನ, ಯಾವ ದಿವಸ ಕರ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದರೋ ಆ ದಿನ ಪವಿತ್ರಾತ್ಮನು ಅವರ ಒಳಗೆ ಬಂದಿದ್ದಾನೆ. ದೇವರ ಸಾಮರ್ಥ್ಯವು ಅವರ ಒಳಗೆ ಇದೆ, ದೇವರ ಶಕ್ತಿಯು ಅವರ ಒಳಗೆ ನೆಲೆಗೊಂಡಿದೆ. ಅನೇಕರಿಗೆ ಮಾಟದ ಭಯ, ಅನೇಕರಿಗೆ ಮಂತ್ರದ ಭಯ. ಯಾವುದಾದ್ರೂ ಒಂದು ಪೊಡಿ ಎಲ್ಲಿಯಾದರೂ ಬಿತ್ತು, ಯಾರೋ ನಮಗೆ ಮಾಡಿದ್ದಾರೆ, ಏನಾದರೂ ಸಂಭವಿಸಿತ್ತು ಕುಟುಂಬದಲ್ಲಿ, ಗಡಿ ಗಡಿ ಆಗ್ತಾ ಇದೆ. ಯಾಕೆಂತ ಯಾರೋ ಮಾಡಿದ್ದಾರೆ. ಅಯ್ಯೋ ದೇವ, ಬೈಬಲ್ ಹೇಳ್ತದೆ, ಆದದ್ದರಿಂದ ಪ್ರಿಯರಾದ ಮಕ್ಕಳೇ, ಓದುವ ವಚನ, ಪ್ರಿಯರಾದ ಮಕ್ಕಳೇ, ನಿಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತ ಹೆಚ್ಚಿನವನು, ನೀವು ಸುಳ್ಳು ಪ್ರವಾದಿಯನ್ನು ಜಯಿಸಿದ್ದೀರಿ. ವಾವ್. 1 ಯೋಹಾನ 4ನೇ ಅಧ್ಯಾಯ 4ನೇ ವಚನ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಇದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಯನ್ನು ಜಯಿಸಿದ್ದೀರಿ. ಸುಳ್ಳು ಪ್ರವಾದಿಯನ್ನು ಜಯಿಸಿದ್ದೀರಿ. ಸುಳ್ಳು ಪ್ರವಾದಿ ಅಂದರೆ ಯಾರು? ಆತನ ಹೆಸರು ಸುಳ್ಳು ಪ್ರವಾದಿ ಅಂದರೆ ಸೈತಾನ. ಸೈತಾನನ್ನು ಜಯಿಸುವುದಂದರೆ ಸೈತಾನನನ್ನು ಮತ್ತು ಆತನ ಕ್ರಿಯೆಯನ್ನು ಜಯಿಸುವುದು, ಸುಳ್ಳನ್ನು ಜಯಿಸಿರುವುದು. ಯಾಕೆ ಸುಳ್ಳನ್ನು ಜಯಿಸಿರುವುದು? ನೀನು ಸಾಧಾರಣ ವ್ಯಕ್ತಿ ಅಲ್ಲ, ನೀನು ಸಾಧಾರಣ ವ್ಯಕ್ತಿ ಅಲ್ಲ. ನಿನ್ನ ಒಳಗೆ ಯೇಸು ನೆಲೆಗೊಂಡಿದ್ದಾನೆ, ನನ್ನ ಒಳಗೆ ಯೇಸು ನೆಲೆಗೊಂಡಿದ್ದಾನೆ. 1 ಯೋಹಾನ 4ನೇ ಅಧ್ಯಾಯ 17ನೇ ವಚನ ಹೇಳುತ್ತೆ, ಕ್ರಿಸ್ತ ಯೇಸುವು ಎಂಥವನಾಗಿ ಇದ್ದಾನೋ, ಈಗ ಇದ್ದಾನೋ ಅಂಥವರಾಗಿಯೇ ನೀವು ಈ ಲೋಕದಲ್ಲಿದ್ದೀರಿ. ಕ್ರಿಸ್ತ ಯೇಸು ಎಂಥವನಾಗಿದ್ದಾನೋ ಅಂಥವರಾಗಿಯೇ ನೀವು ಈ ಲೋಕದಲ್ಲಿದ್ದೀರಿ. ಗಲಾತ್ಯದಲ್ಲಿ ಹೇಳ್ತದೆ, ನೀವು ಪುತ್ರರಾಗಿರುವುದರಿಂದ ಅಪ್ಪ ತಂದೆ ಎಂಬುದಾಗಿ ಕರೆಯುವ ಮಗನ ಆತ್ಮನನ್ನು ನಮಗೆ ಕೊಟ್ಟಿದ್ದಾನೆ. ಎಂಥ ಆತ್ಮ? ಮಗ. ದೇವರ ಮಗ ಯಾರು? ಕರ್ತನಾದ ಯೇಸು. ಹಾಗಾದರೆ ಯಾರ ಆತ್ಮನನ್ನು ಕೊಟ್ಟಿದ್ದಾರೆ? ಆತನ ಮಗನಾಗಿರುವ ಯೇಸುವಿನ ಆತ್ಮವನ್ನು ಕೊಟ್ಟಿದ್ದಾನೆ. ದೇವರು ಆತನ ಮಗನಾಗಿರುವ ಯೇಸುವಿನ ಆತ್ಮವನ್ನು ನಮಗೆ ಕೊಟ್ಟದ್ದರಿಂದ, ಅಥವಾ ನಾವು ನೂತನ ಸೃಷ್ಟಿಯಾಗಿ ಹುಟ್ಟಿದಾಗ ಆತನ ಮಗನಾಗಿ ನಾವು ಹುಟ್ಟಿದ್ದೇವೆ. ಸೇಮ್ ಸ್ಪಿರಿಟ್ ಆಫ್ ಫೇತ್, ಅದೇ ಅಳತೆಯ ಆತ್ಮನು ಕರ್ತನಾದ ಯೇಸುವಿನ ಎಂಥವನಾಗಿದ್ದಾನೋ ಅಂಥವರಾಗಿ ನಮ್ಮನ್ನು ಆತ್ಮದಲ್ಲಿ ಮಾಡಿದ್ದಾನೆ. ಈಗ ಶರೀರ ದೇವರ ಮಂದಿರ, ಈ ಶರೀರ ಪವಿತ್ರಾತ್ಮನ ಮಂದಿರ. ಈ ಶರೀರದೊಳಗೆ ಪವಿತ್ರಾತ್ಮನಿದ್ದಾನೆ. ಈ ಶರೀರದೊಳಗೆ ನೂತನ ಸೃಷ್ಟಿಯಾಗಿರುವಂಥ ದೇವರ ಮಗನು ವಾಸ ಮಾಡ್ತಾ ಇದ್ದಾನೆ. ಹಾಗಾದರೆ ನಮ್ಮ ಒಳಗೆ ದೇವರ ಆತ್ಮನಿದ್ದಾನೆ. ಯೇಸು ಎಂಥವನಾಗಿದ್ದಾನೆ ಅಂಥವನಾಗಿ ನಾವಿದ್ದೇವೆ. ಯೇಸುವನ್ನು ಪವಿತ್ರಾತ್ಮನಿಂದಲೂ ದೇವರ ಬಲದ ಸಾಮರ್ಥ್ಯದಿಂದಲೂ ತಂದೆಯಾದ ದೇವರ ಆತನನ್ನು ಅಭಿಷೇಕಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ವಾಟ್ ಅಬೌಟ್ ಅಸ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ವಾಟ್ ಅಬೌಟ್ ಅಸ್, ನಮ್ಮ ವಿಷಯದಲ್ಲಿ ಏನು? ನಮ್ಮ ವಿಷಯದಲ್ಲಿ ಏನು? ಸೊ ಅದೇ ಆತ್ಮನಲ್ಲಿ ಅದೇ ಬಲದಿಂದ ದೇವರು ನಮ್ಮನ್ನು ಕೂಡ ಅಭಿಷೇಕಿಸಿದ್ದಾನೆ. ದೇವರ ಸಾಮರ್ಥ್ಯ ನಮ್ಮೊಳಗೆ ನೆಲೆಗೊಂಡಿದೆ. ಅದಕ್ಕೆ ಪೌಲನು 2 ಕೊರಿಂಥ 3ನೇ ಅಧ್ಯಾಯ 6ನೇ ವಚನ ಅಂತ ನೆನೆಸ್ತೇನೆ. ನಮಗಿರುವ ಸಾಮರ್ಥ್ಯವು ನಮ್ಮಿಂದ ತಾನೇ ಉಂಟಾದದಲ್ಲ, ನಮಗಿರುವ ಸಾಮರ್ಥ್ಯವು ಅದು ದೇವರಿಂದಲೇ ಬಂದದ್ದು. ಹೊಸ ಒಡಂಬಡಿಕೆಗೆ ಸಮರ್ಥರಾಗಿರುವ ಸೇವಕರನ್ನಾಗಿ ದೇವರು ನಮ್ಮನ್ನು ಮಾಡಿದ್ದಾನೆ ಅಂತ. ನಮಗಿರುವ ಸಾಮರ್ಥ್ಯ ಅದು ನಮ್ಮಿಂದ ತಾನು ಯಾವುದೋ ಬೈಬಲ್ ಕಾಲೇಜಿಂದ ಕಲಿತು ಅಥವಾ ಏನೋ ಪ್ರಾರ್ಥನೆ ಮಾಡಿ ಬಂದದಲ್ಲ.
ದೇವರು ನಾವು ಕರ್ತನಾದ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದಾಗಲೇ ಪವಿತ್ರಾತ್ಮನು ನಮ್ಮೊಳಗೆ ಬಂದ. ನಾವು ದೇವರ ಮಗನಾಗಿ ಹುಟ್ಟಿದ್ದೆವು. ಆ ಕರ್ತನಾದ ಯೇಸುವಿನಲ್ಲಿ, ದೇವರ ಮಗನಲ್ಲಿ ಯಾವ ಆ ಪವಿತ್ರಾತ್ಮನು ಇದ್ದನೋ, ಪವಿತ್ರಾತ್ಮ ಮತ್ತು ದೇವರು ಯಾವ ಬಲದಿಂದ ಆತನನ್ನು ಅಭಿಷೇಕಿಸಿದನೋ, ಸೇಮ್ ಟು ಸೇಮ್ ಆತನ ಮಕ್ಕಳಾದ ನಮ್ಮನ್ನು ಆತನ ಅನಾಯಿಂಟ್ ಮಾಡಿದ್ದಾನೆ. ಸೇಮ್ ಪವರ್. ಅದು ಈ ಇಂದ್ರಿಯ ಒಪ್ಪುತ್ತಾ ಇಲ್ಲ. ಈ ಇಂದ್ರಿಯಗೆ ಡೌಟ್ ಇದೆ, ಇಂದ್ರಿಯಗಳಿಗೆ. ಬಟ್ ಯಾವಾಗ ಅದಕ್ಕೆ ಬೈಬಲ್ ಹೇಳ್ತದೆ, ಯೆಹೋವನು ಎದ್ದು ಹೊರಡುವಾಗ 68ನೇ ಕೀರ್ತನೆಯಲ್ಲಿ ಶತ್ರುಗಳು ಚದುರಿ ಹೋಗುತ್ತಾರೆ, ಹಗೆಗಾರರು ಬೆಂಗಟ್ಟಿ ಓಡಿ ಹೋಗುತ್ತಾರೆ. ಬೆಂಕಿಯ ಮುಂದೆ ಮೇಣವು ಕರಗಿದಂತೆ, ಆತನ ಪ್ರಸನ್ನತೆಯ ಮುಂದೆ ಪರ್ವತಗಳು ಮೇಣದಂತೆ ಕರಗಿ ಹೋಗುತ್ತದೆ. ಈಗ ಯೆಹೋವನೆದ್ದು ಹೊರಡಬೇಕು. ಎಲ್ಲಿಂದ ಅಂತ ನಾವು ನೋಡುವುದು, ನಾವು ನೆನೆಸುವುದು, ಪರಲೋಕದಿಂದ ದೇವರು ನನ್ನ ವಿಷಯವಾಗಿ ಹೊರಡುವಾಗ ನಾನು ಇಲ್ಲಿ ಫ್ರೀ ಇರ್ತಾನೆ. ನೋ, ದೇವರು ನಮ್ಮ ಒಳಗೆ ವಾಸ ಮಾಡಿದ, ದೇವರು ಎದ್ದು ಹೊರಡಬೇಕು. ದೇವರು ಎದ್ದು ಹೊರಡಬೇಕಾದ್ರೆ ಆತ್ಮದಲ್ಲಿ ಮೊದಲು ನಾನು ಹೇಳಬೇಕು. ನಾನು ಆತ್ಮದಲ್ಲಿ ಎದ್ದಾಗ ನನ್ನೊಟ್ಟಿಗೆ ದೇವರು ಎದ್ದು ಹೊರಡ್ತಾರೆ. ನನ್ನೊಟ್ಟಿಗೆ ದೇವರು ಎದ್ದು ಹೊರಡುವಾಗ ಶತ್ರುಗಳೆಲ್ಲ ಚದುರಿ ಹೋಗ್ತಾರೆ. ಯಾರು ಶತ್ರುಗಳು? ಶತ್ರುಗಳು ಪಕ್ಕದ ಮನೆ ಬದಿಯಲ್ಲಿರುವವರಲ್ಲ, ಮನುಷ್ಯರು ಅಲ್ಲ. ಮೊದಲ ಶತ್ರು ನಮ್ಮ ಶರೀರವನ್ನು ಕುಗ್ಗಿಸುವಂಥವನು. ಯಾವುದೇ ರೋಗ ಆಗಿರ್ಬೋದು, ಯಾವುದೇ ವ್ಯಾಧಿ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ಇವೆಲ್ಲ ನಾವು ದೇವರ ಸೇವೆ ಮಾಡದಾಗೆ ಅಥವಾ ಪ್ರಾರ್ಥನೆ ಮಾಡದಾಗೆ, ದೇವರ ಆತ್ಮನಲ್ಲಿ ಮುನ್ನಡೆಯದಾಗೆ ನಮ್ಮನ್ನು ಹಿಂಡ್ರೆನ್ಸ್ ಮಾಡುವಂಥ ಶತ್ರುಗಳು. ನಾವು ಯಾವಾಗ ಆತ್ಮದಲ್ಲಿ ಏಳುತ್ತೇವೆಯಾ, ದೇವರು ನಮ್ಮಲ್ಲಿಟ್ಟುವ ಸಾಮರ್ಥ್ಯದಲ್ಲಿ ನಾವು ಏಳುತ್ತೇವೆಯಾ, ದೇವರು ನಮ್ಮಲ್ಲಿಟ್ಟುವ ಪವಿತ್ರಾತ್ಮನ ಮೂಲಕವಾಗಿ ನಾವು ಹೇಳುತ್ತೇವಾ, ಆಗ ನಮ್ಮೊಟ್ಟಿಗೆ ನಮ್ಮ ತಂದೆಯಾದ ದೇವರು ಚಲಿಸ್ತಾನೆ ಪವಿತ್ರಾತ್ಮನ ಮೂಲಕವಾಗಿ. ಆಗ ಈ ಶತ್ರುಗಳು ಒಬ್ಬರು ಕೂಡ ಇರುವುದಿಲ್ಲ. ಸಿಂಹ ಎದ್ದು ಕುಡಿದಾಗ ಹೇಗೆ ಧೂಳು ರಟ್ಟುತ್ತದೆ, ಹಾಗೇನೆ ಈ ಶತ್ರುಗಳು ಚದುರಿ ಹೋಗುತ್ತಾರೆ. ನನ್ನ ಪ್ರಿಯ ದೇವಜನರೇ, ನಮ್ಮಲ್ಲಿ ಆ ಬಲವನ್ನು ದೇವರು ಇಟ್ಟಿದ್ದಾನೆ. ನಾವು ಬಲಹೀನರಲ್ಲ. ಒಂದು ಕಾಲದಲ್ಲಿ ನಾವು ಬಲಹೀನರಾಗಿದ್ದೆವು. ದೇವರಿಗೆ ಸ್ತೋತ್ರ. ದೇವರು ಅಂತಹ ಸಾಮರ್ಥ್ಯ, ಯಾಕೆ ಇಲ್ಲಿ ಪೌಲನು ಹೇಳ್ತಾನೆ ನಮಗಿರುವ ಸಾಮರ್ಥ್ಯ ಅದು ನಮ್ಮ ಸಾಮರ್ಥ್ಯ ಅಲ್ಲ, ದೇವರಿಂದ ಬಂದ ಸಾಮರ್ಥ್ಯ, ದೇವರು ನಮ್ಮಲ್ಲಿರಿಸಿದ ಸಾಮರ್ಥ್ಯ. ಅದಕ್ಕಾಗಿ ನಾನು ಸಮರ್ಥನಂತ ಹೊಗಳಿಕೊಳ್ಳಿಕ್ಕೆ ಆಸ್ಪದ ಇಲ್ಲ. ಯಾಕೆಂದರೆ ದೇವರು ನಮ್ಮನ್ನು, ಪೌಲ ಹೇಳ್ತಾನೆ, ದೇವರು ನನ್ನನ್ನು ನಂಬಿಗಸ್ತನಂತ ನೆನೆಸಿ ತಿಮೋತಿಯಲ್ಲಿ ಆತನು ತನ್ನ ಸೇವೆಯನ್ನು ನನಗೆ ಕೊಟ್ಟಿದ್ದಾನೆ. ನಂಬಿಗಸ್ತನಂತ ನಮ್ಮನ್ನು ದೇವರು ನೋಡಿದ್ದಾನೆ. ದೇವರು ನನ್ನನ್ನು ನಿನ್ನನ್ನು ನಂಬಿಗಸ್ತನು ಅಂತ ನೆನೆಸಿ ನಂಬಿಗಸ್ತನಂತ ನಮ್ಮನ್ನು ನೋಡುವಾಗ ನಾವು ಅಪನಂಬಿಗಸ್ತರಾಗಿರುವಂಥದ್ದು ಸರಿಯೋ? ಎಂದಿಗೂ ಸರಿಯಲ್ಲ. ದೇವರು ನಮ್ಮನ್ನು ನಂಬಿದ್ದಾನೆ. ಇವನು ಮೋಸ ಮಾಡೋದಿಲ್ಲ. ದೇವರು ನಮ್ಮನ್ನು ನಂಬಿದ್ದಾನೆ, ಈತನ ಸೇವೆ ಮಾಡ್ತಾನೆ. ದೇವರು ನಮ್ಮನ್ನು ನಂಬಿದ್ದಾನೆ, ನಮಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಯೂಸ್ ಮಾಡಲಿ, ಸೇವೆಯಲ್ಲಿ ಯೂಸ್ ಮಾಡಲಿ. ನೆನಪಿನ ಶಕ್ತಿ ಕೊಟ್ಟಿದ್ದಾನೆ, ವಾಕ್ಯಗಳನ್ನು ನೆನಪಿಡಲಿ. ತನ್ನ ಆತ್ಮನನ್ನು ಕೊಟ್ಟಿದ್ದಾನೆ. ಅದಕ್ಕೆ ನೋಡಿ, ಹಳ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರ ಒಳಗೆ ದೇವರು ವಾಸ ಮಾಡ್ತಾ ಇರಲಿಲ್ಲ. ಪವಿತ್ರಾತ್ಮನವರ ಒಳಗೆ ನೆಲೆಗೊಂಡಿರಲಿಲ್ಲ. ಅಭಿಷೇಕ ಅವರ ಒಳಗೆ ಇರಲಿಲ್ಲ. ಅಬ್ರಹಾಮನು ದೇವರ ಹತ್ರ ಬಂದು ಮಾತಾಡಿದ. ಅಬ್ರಹಾಮನ ಹತ್ರ ದೇವರು ಬಂದರು, ಮಾತನಾಡಿದ ಮೇಲೆ ಬೈಬಲ್ ಹೇಳ್ತದೆ, ದೇವರು ಹೊರಟು ಹೋದ, ಅಬ್ರಹಾಮನು ಹೊರಟು ಹೋದ. ಒಂದು ಸೇವೆಗೆ, ಒಂದು ಹಳೆ ಒಡಂಬಡಿಕೆಯಲ್ಲಿ ಒಂದು ಸೇವೆ ಮಾಡಬೇಕಾದ್ರೆ ಆ ಸೇವೆಗೆ ಅಭಿಷೇಕವು ಬರ್ತಿತ್ತು, ಆ ಸೇವೆಗೆ ದೇವರಾತ್ಮನು ಅವರಲ್ಲಿ ಇಳಿತಿದ್ದ. ಒಂದು ದಿನ ಎಲಿಷನ ಹತ್ರ ಯೋಷಪಾಟ ಮತ್ತು ಆಹಾಬ ಬಂದ. ಅವರು ಒಟ್ಟಿಗೆ ಸೇರಿ ಯುದ್ಧಕ್ಕೆ ಹೋಗಿದ್ರು. 3ನೇ ಅಧ್ಯಾಯ, 2 ಅರಸರು 3ನೇ ಅಧ್ಯಾಯದಲ್ಲಿ ಈ ಕಾರ್ಯ ಇದೆ, ಈ ವಚನ ಬರೆಯಲ್ಪಟ್ಟಿದೆ. 2 ಅರಸು 3ನೇ ಅಧ್ಯಾಯ. ಆಗ ಅವರು ಬಂದರು. ಅವರು ಯುದ್ಧಕ್ಕೆ ಹೋಗುವಾಗ ಅವರಿಗೆ ನೀರು ಸಿಗಲಿಲ್ಲ. ಅವರ ಸೈನಿಕರೆಲ್ಲ ಕುಡಿಲಿಕ್ಕೆ ನೀರು ಸಿಗದೆ ತುಂಬ ಬಳಲಿ ಹೋದರು.
ಆಗ ಅಲ್ಲಿ ಎಲಿಷನೆಂಬ ಒಬ್ಬ ಪ್ರವಾದಿ ಇದ್ದ, ಎಲಿಯನ ಶಿಷ್ಯನಾಗಿದ್ದ. ಮತ್ತು ಎಲಿಯನು ಪರಲೋಕಕ್ಕೆ ಎತ್ತಲ್ಪಟ್ಟ ಮೇಲೆ ಎಲಿಯನಲ್ಲಿದ್ದ 2ರಷ್ಟು ಅಭಿಷೇಕ ಎಲಿಷನ ಮೇಲೆ ಇಳಿದು ಬಂದಾಗ ಆತನು ಮತ್ತೆ ಪ್ರವಾದಿಯಾದ. ಆತನು ಬಹಳ ಒಂದು ಉನ್ನತವಾದ ಪ್ರವಾದಿಯಾದ. ಭಯಂಕರ ಪವರ್ನಲ್ಲಿ ಆತನು ಮೂವ್ ಆಗ್ತಿದ್ದ. ಅಷ್ಟರಲ್ಲಿ ಅವರು ಬಂದಾಗ ಎಲಿಷ ಹೇಳ್ತಾನೆ ಅಹಾಬನ ಹತ್ರ, ನಿನ್ನ ಒಟ್ಟಿಗೆ ಈ ಯೋಷಪಾಟನು ಇಲ್ಲದೆ ಹೋಗ್ತಾ ಇದ್ರೆ, ಯೋಷಪಾಟ ಯಹೂದ್ಯರ ಅರಸ, ಅಹಾಬ ಇಸ್ರಾಯೇಲ್ಯರ ಅರಸ, ಜೆಜಬೇಲ್ನ ಗಂಡ, ಇವನನ್ನು ನಾನು ನಿನ್ನೊಟ್ಟಿಗೆ ಇವನಿಲ್ಲದೆ ಇರ್ತದೆ, ನಿನ್ನ ಮುಖ ಕೂಡ ನೋಡ್ತಾ ಇಲ್ಲ. ಅವನಿಗೆ ಸಿಟ್ಟು ಬಂತು. ಎಲಿಷನಿಗೆ, ಒಂದು ಪ್ರವಾದಿಗೆ ಭಯಂಕರ ಸಿಟ್ಟು ಬಂತು. ಸಿಟ್ಟು ಬಂದಾಗ ಇವನು ಹೇಳ್ತಾನೆ, ನಮಗೆ ನೀರು ಸಿಗಲಿಲ್ಲ, ನೀರು ಬೇಕು ಅಂತ. ಈಗ ಯಹೂದ್ಯರ ಅರಸನು ಕೇಳಿದ್ದನ್ನು ಈತನು ಪ್ರೇಯರ್ ಮಾಡಬೇಕು. ಯಾಕೆ? ಪ್ರವಾದಿಗಳು ಅರಸರನ್ನು ಅರಸರಿಗೆ ದೇವರ ಮಾಹಿತಿಯನ್ನು ಕೊಡುವಂಥ ವ್ಯಕ್ತಿಗಳಾಗಿದ್ದರು. ಇಮಿಡಿಯೇಟ್ಲಿ ಇವನಿಗೆ ಆ ದರ್ಶನ ಕಾಣ್ತಾ ಇಲ್ಲ. ಸಿಟ್ಟು ಬಂದು ದರ್ಶನ ಕಾಣ್ತಾ ಇಲ್ಲ. ಆಗ ವಾದ್ಯಗಾರನ್ನು ಕರೆಸಿ ಅಂತ ಹೇಳಿದ. ವಾದ್ಯಗಾರರು ಬಂದರು. ಅವರು ವಾದ್ಯ ಬರೆಸಿದಾಗ ಬೈಬಲ್ ಹೇಳ್ತದೆ, ಯೆಹೋವನ ಆತ್ಮ ಅವನ ಮೇಲೆ ಬಂತು ಅಂತ. ಇಲ್ಲಿ ಕೇಳಿ, ಯೆಹೋವನ ಆತ್ಮ ಅವನ ಮೇಲೆ ಬಂತು. ಹಳೆ ಒಡಂಬಡಿಕೆಯಲ್ಲಿ ಒಂದು ಕೆಲಸಕ್ಕೋಸ್ಕರ ದೇವರಾತ್ಮ ಅವರ ಮೇಲೆ ಬರುತ್ತಿತ್ತು. ಆ ಕೆಲಸ ಮುಗ್ದ ಕೂಡಲೇ ಅದು ಹೊರಟು ಹೋಗ್ತಿತ್ತು. ಅಭಿಷೇಕ ಅವರ ಮೇಲೆ ಬರ್ತಿತ್ತು. ಆ ಟಾಸ್ಕ್ ಮುಗ್ದ ಕೂಡಲೇ ಹೊರಟು ಹೋಗ್ತಿತ್ತು. ಪವಿತ್ರಾತ್ಮನು, ದೇವರಾತ್ಮ ಅಂದರೆ ಪವಿತ್ರಾತ್ಮನು ಬರ್ತಿದ್ದ, ಹೋಗ್ತಿದ್ದ. ಇಲ್ಲಿ ಯೆಹೋವನ ಆತ್ಮ ಅವರು ಆರಾಧನೆ ಮಾಡುವಾಗ, ಅವರು ವಾದ್ಯವನ್ನು ಬಾರಿಸುವಾಗ ವಾದ್ಯಗಾರರು ಯೆಹೋವನ ಆತ್ಮ ಬಂತು. ಇಮ್ಮಿಡಿಯೇಟ್ಲಿ ಒಂದು ಪ್ರವಾದನೆ ಬಂತು. ಏನಂತ? ಗಾಳಿ ಮಳೆಗಳು ಕಾಣದಿದ್ದರು. ಮೊದಲು ಹೇಳಿದ, ಈ ಹಳ್ಳಗಳಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ, ಈ ಹಳ್ಳಗಳಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಯೂ ಕಾಣದಿದ್ದರು, ನಿಮ್ಮ ಹಳ್ಳ ಮತ್ತು ಕೊಳ್ಳಗಳು ನೀರಿಂದ ತುಂಬವು. ಆ ಅಧ್ಯಾಯದಲ್ಲಿ ಕೊನೆಯಲ್ಲಿ ನಾವು ಓದುವಾಗ ಪಕ್ಕನೆ ಏದೋಮಿನಿಂದ ಒಂದು ಪ್ರವಾಹವು ಹರಿದು ಬಂತು. ನನ್ನ ಪ್ರಿಯ ದೇವಜನರೇ, ನೀವು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಅಧೀನರಾಗಿ, ಅಲ್ಲಿ ಹೇಳಿದ, ನಿಮ್ಮ ಈ ಹಳ್ಳಗಳಲ್ಲಿ ಗುಂಡಿಗಳನ್ನು ಮಾಡಿರಿ. ಗುಂಡಿ ಮಾಡುವುದಂದರೆ ನಮ್ಮ ಪ್ರಾರ್ಥನೆ. ದೇವರ ವಾಕ್ಯಕ್ಕೆ ವಿಧೇಯನಾದ ಕೂಡಲೇ ಎಲ್ಲಿ ಏನು ಆಗಬೇಕು ನೀವು ಡಿಕ್ರಿ ಆ್ಯಂಡ್ ಡಿಕ್ಲೇರ್ ಹಾಕುವಾಗ 22ನೇ ಅಧ್ಯಾಯದಲ್ಲಿ 28ನೇ ವಚನ ಅಂತಾನೆ ಯೋಬನು ಬರೆದ ಗ್ರಂಥ, ಯು ಶಾಲ್ ಡಿಕ್ರಿ ಎ ಥಿಂಗ್, ಇಟ್ ಶಾಲ್ ಬಿ ಎಸ್ಟಾಬ್ಲಿಷ್ಡ್, ಲೈಟ್ ವಿಲ್ ಶೈನ್ ಇನ್ ಯುವರ್ ಪಾತ್. ನೀನು ಏನನ್ನು ಘೋಷಿಸ್ತೀಯೋ, ಕನ್ನಡದಲ್ಲಿ ಹೀಗೆ ಬರೆದಿದೆ, ನೀನು ಏನನ್ನು ಸಂಕಲ್ಪಿಸುತ್ತೀಯೋ ಅದು ತಪ್ಪದೇ ನೆರವೇರೋದು. ಬೆಳಕು ನಿನ್ನ ಮಾರ್ಗದಲ್ಲಿ ಪ್ರಜ್ವಲಿಸುವುದು. ಇಲ್ಲಿ ಅವನು ಹೇಳಿದ ಗುಂಡಿಗಳನ್ನು ತೋಡಿರಿ. ಅವರು ಹೋದ್ರು, ಎಲಿಷನ ಮಾತಿಗೆ, ಪ್ರವಾದಿಯ ಮಾತಿಗೆ ವಿಧೇಯರಾದರು. ಹೋಗಿ ಹಳ್ಳಗಳಲ್ಲಿ ಅನೇಕ ಗುಂಡಿಗಳನ್ನು ತೋಡಿಬಿಟ್ರು. ತುಂಬ ಗುಂಡಿಗಳನ್ನು ತೋಡಿದ್ರು. ಇಮ್ಮಿಡಿಯೇಟ್ಲಿ ದೇವರು, ಮಳೆ ಇಲ್ಲ, ಗಾಳಿ ಇಲ್ಲ. ಹೇಳಿದ, ಗಾಳಿ ಮಳೆಗಳು ಕಾಣದಿದ್ದರು, ಗಾಳಿ ಇಲ್ಲ, ಮಳೆ ಇಲ್ಲ. ಪಕ್ಕನೆ ಒಂದು ಏದೋಮಿನಿಂದ ಒಂದು ಪ್ರವಾಹ ಬಂತು. ಎಲ್ಲಿಂದ ಬಂತು? ಏದೋಮಿನಿಂದ. ಅವರು ತೋಡಿದ ಗುಂಡಿಗಳೆಲ್ಲ ತುಂಬಿಕೊಂಡು ಆ ಪ್ರವಾಹವು ಹರಿದು ಆಚೆ ಇಳಿದು ಹೋಯಿತು. ಅವರು ನೋಡುವಾಗ ಬೇಕಾದಷ್ಟು ನೀರು ಅವರಿಗೆ ಸಿಕ್ಕಿತು. ನನ್ನ ಪ್ರಿಯ ದೇವಜನರೇ, ಹಳೆಯ ಒಡಂಬಡಿಕೆಯಲ್ಲಿ ಇನ್ನೊಬ್ಬ ಇದ್ದ ಬಿಳಾಮ. ಅವನು ಇಸ್ರಾಯೇಲರ ಬಗ್ಗೆ ಒಂದು ಮಾತನಾಡ್ತಾನೆ. ಎಷ್ಟನೇ ಅಧ್ಯಾಯ? 23ನೇ ಅಧ್ಯಾಯದಲ್ಲಿ. 23ನೇ ಅಧ್ಯಾಯ ಅರಣ್ಯಕಾಂಡ, ಇಸ್ರಾಯೇಲರ ಬಗ್ಗೆ ಹೇಳುವಂಥ ಮಾತು. ಹಾಗಾದರೆ ನಮ್ಮ ಸ್ಥಿತಿ ಏನು? ಅವರು ದೇವರ ಜನಾಂಗ, ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ಅವನು ಹೇಳ್ತಾನೆ, ಇವನು ಯಾರು? ಅಲ್ಲಿದ್ದು ಅರಸ ಬಾಲಾಕನು ಬೀಳಾಮನನ್ನು ಕರೆದ. ಅಲ್ಲಿ ಒಂದು ಜನಾಂಗ ಬರ್ತಾ ಇದೆ. ಆ ಜನಾಂಗವನ್ನು ಶಪಿಸಲಿಕ್ಕೆ ಅವನು ಲೋಡುಗಟ್ಟಲೆ ಬೆಳ್ಳಿ ಬಂಗಾರವನ್ನು ಕೊಡ್ತೇನೆ ಹೇಳಿದ. ದೇವರ ಹತ್ರ ಕೇಳಿದ, ಇಲ್ಲ ಹೋಗಬೇಡ. ಮತ್ತೆ ಸಹ ಫೋರ್ಸ್ ಮಾಡಿದ, ಆಯ್ತು ಹೋಗು, ನಾನು ಏನು ಹೇಳ್ತೇನೆ ಅದನ್ನೇ ಮಾಡು ಎಂಬುದಾಗಿ ಪ್ರವಾದಿಯಾದ ಬೀಳಾಮನಿಗೆ ಹೇಳಿದ. ಇಲ್ಲಿ ಅವನು ಅಲ್ಲಿ ಹೋಗುವಾಗ ದೇವರ ಹತ್ರ ಮಾತಾಡಿಕೊಂಡು ಮತ್ತೆ ಅವನು ಹಾಡು ಹಾಡ್ತಾನೆ.
ಏನಂತ? ಆತನು ಆಶೀರ್ವದಿಸಿರಂತ ನಾನು ಬದಲಾಯಿಸಲಾರೆನು. ಯಾಕೋಬರಲ್ಲಿ ಯಾವ ಆಪತ್ತಿನ ಸೂಚನೆ ಇಲ್ಲ, ಇಸ್ರಾಯೇಲ್ಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳಿಸುತ್ತಲೇ ಇದೆ. ಅವರು ಕಾಡುಕೋಣದಷ್ಟು ಬಲವುಳ್ಳವರು. ಯಾಕೋಬರಲ್ಲಿ ಶಕುನ ನೋಡುವುದಿಲ್ಲ, ಇಸ್ರಾಯೇಲ್ಯರಲ್ಲಿ ಕಣಿ ಕೇಳುವುದಿಲ್ಲ. 24ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ಯೆಹೋವನ ಚಿತ್ತವೆಂದು ಬಿಳಾಮನು ತಿಳಿದ. ಯಾರಿಗೆ ಶುಭ? ಅವರು ಸ್ವಾಭಾವಿಕ ಶಾರೀರಿಕ ಇಸ್ರಾಯೇಲರು. ನಾನು ಮತ್ತು ನೀನು ಯಾರು? ನಾನು ಮತ್ತು ನೀನು ಯಾರು? ನಾವು ಆತ್ಮಿಕ ಇಸ್ರಾಯೇಲರು. ಉಂಟಾ ಬೈಬಲ್ನಲ್ಲಿ? ಉಂಟು, ತೋರಿಸ್ತೇನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನ. ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೆ ಇರುವುದರಲ್ಲಿ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ಈ ಸೂತ್ರಕ್ಕೆ ಸರಿಯಾಗಿ ನಡೆಯುವವರಿಗೆ, ಅಂದರೆ ದೇವರ ಇಸ್ರಾಯೇಲರಿಗೆ ಈ ಸೂತ್ರ, ಹೊಸ ಸೃಷ್ಟಿಯ ಸೂತ್ರಕ್ಕೆ ಯಾರು ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೋ ಅವರು ದೇವರ ಈ ಸೂತ್ರಕ್ಕೆ ಸರಿಯಾಗಿ ನಡೆದಿದ್ದಾರೆ, ಅಕ್ಸೆಪ್ಟ್ ಮಾಡಿದ್ದಾರೆ. ಇವರನ್ನು ಪೌಲನ್ ಕರೀತಾನೆ ದೇವರ ಈ ಸೂತ್ರಕ್ಕೆ ನಡೆಯುವವರಿಗೆ, ಸರಿಯಾಗಿ ನಡೆಯುವವರಿಗೆ, ಅಂದರೆ ದೇವರ ಇಸ್ರಾಯೇಲರಿಗೆ ಶುಭ ಉಂಟಾಗಲಿ. ಅಂದರೆ ಯಾವ ವ್ಯಕ್ತಿ ಕರ್ತನಾದ ಯೇಸುವನ್ನು ನಂಬಿ ಆತನಿಗೆ ತಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು, ಯೇಸುವೇ ನನ್ನ ಕರ್ತನು, ನನ್ನ ಒಡೆಯನು, ನನ್ನ ರಕ್ಷಕನಾಗಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿ ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಅಂಧಕಾರದ ದೊರೆತದಿಂದ ಬಿಡುಗಡೆಯಾಗಿ ಪ್ರಿಯ ಕುಮಾರನ ರಾಜ್ಯದ ಯೇಸುವಿನ ರಾಜ್ಯಕ್ಕೆ ಸೇರಿದ್ದಾನೆ. ಬೈಬಲ್ ಹೇಳ್ತದೆ, ಹೃದಯದಿಂದ ನಂಬಿದಾಗ ನೀತಿ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡಿದಾಗ ನಿಮಗೆ ರಕ್ಷಣೆಯಾಗುತ್ತದೆ. ಈ ವ್ಯಕ್ತಿ ಸೂತ್ರಕ್ಕೆ ಸರಿಯಾಗಿ ನಡೆದಂಥ ವ್ಯಕ್ತಿ. ಇವನನ್ನು ಕರೀತಾರೆ ದೇವರ ಇಸ್ರಾಯೇಲ್ಯನು ಎಂಬುದಾಗಿ. ಹಾಗಾದರೆ ಶಾರೀರಿಕ ಇಸ್ರಾಯೇಲ್ಯರು ಆಗಿ ಹುಟ್ಟಿದಂಥ ಜನರಿಗೆ ಈ ರೀತಿಯಾಗಿ ಒಂದು ಪ್ರೊಟೆಕ್ಷನ್ ಇರುವುದಾದರೆ, ಆತ್ಮದಲ್ಲಿ ದೇವರ ಮಕ್ಕಳಾಗಿ ಹುಟ್ಟಿದಂಥ ಆತ್ಮಿಕ ಇಸ್ರಾಯೇಲ್ಯರಾದ ನಮಗೆ ಎಂಥ ಒಂದು ಪ್ರೊಟೆಕ್ಷನನ್ನು ದೇವರು ಕೊಟ್ಟಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ದೇವರು ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದ್ದಾನೆ. ನಮ್ಮನ್ನು ಕೂಡ ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದ್ದಾನೆ. 1ನೇ ಪೇತ್ರ 2ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ಆತನು ನಮ್ಮನ್ನು ಕತ್ತಲೆಯೊಳಗಿಂದ ಕರೆದು ಅತಿಶಯವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣ ಮತ್ತು ಅತಿಶಯವನ್ನು ಗುಣಾತಿಶಯಗಳನ್ನು ಪ್ರಚುರ ಮಾಡುವವರಾಗುವಂತೆ. ನಂಬರ್ 1 ದೇವರಾದುಕೊಂಡ ಜನಾಂಗ. ನಂಬರ್ 2 ಅರಸ ವಂಶಸ್ಥ ಯಾಜಕ ವರ್ಗ. ನಂಬರ್ 3 ಸ್ವಕೀಯ ಪ್ರಜೆ ಆಗಿದ್ದೇವೆ. ಯಾರು? ನಾವು ನಮ್ಮಷ್ಟಕ್ಕೆ ಆದದ್ದು ಅಲ್ಲ, ಅದಕ್ಕೆ ಪ್ರೈಡ್ ಹೇಳ್ತಾರೆ. ದೇವರು ನಮ್ಮನ್ನು ಮಾಡಿದ್ದಾನೆ, ಅದನ್ನು ಒಪ್ಪಿಕೊಳ್ಳುವುದಕ್ಕೆ ವಿಧೇಯತ್ವ ಅಂತ ಹೇಳ್ತಾರೆ. ದೇವರು ನಿನ್ನನ್ನು ಮತ್ತು ನನ್ನನ್ನು ಏನಾಗಿ ಮಾಡಿದ್ದಾನೋ ಅದನ್ನು ಒಪ್ಪಿಕೊಳ್ಳುವಂಥದ್ದೇ ಅದು ವಿಧೇಯತೆ. ನನ್ನ ಪ್ರಿಯ ದೇವ ಜನರೇ, ದೇವರು ನಿನ್ನನ್ನು ಏನಾಗಿ ಮಾಡಿದ್ದಾನೆ. ಇವತ್ತು ಮಾಟ ಮಂತ್ರಕ್ಕೆ ನಾವು ಭಯಪಡಬೇಕಂತ ಉಂಟಾ? ಆ ದೆವ್ವ ಯೇಸುವನ್ನು ನೋಡಿದ ಕೂಡಲೇ ಭಯಪಟ್ಟಿತ್ತು. ಇವತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಬಂದು, ಒಬ್ಬ ಪ್ರವಾದಿ ನಿಮ್ಮ ಮನೆಯಲ್ಲಿ ಭೂತ ತಿರುಗ್ತದೆ ಅಂತ ಹೇಳುವಾಗ ನೀವು ತಪ್ಪು ಹೇಳ್ತಾ ಇದ್ದೀರಿ. ಹೇಳಿ, ನೀವು ಆತನ ಭಯಭಕ್ತಿ ಉಳ್ಳವರ ಸುತ್ತಲೂ ದೇವರು ತನ್ನ ದೂತರನ್ನು ಕಳುಹಿಸಿ ಅವರನ್ನು ದೂತರ ದಂಡಿಳಿಸಿ ಕಾಪಾಡುತ್ತಾನೆಂಬುದಾಗಿ. ದೂತರ ದಂಡಿಳಿಸಿ, ದಂಡು ಅಂದ್ರೆ ಎಷ್ಟು? 2000ರಿಂದ 6000. ಸ್ವಲ್ಪ ದೇವದೂತರಲ್ಲ, ತುಂಬ ದೇವದೂತರು. ಒಬ್ಬ ದೇವದೂತ ಅಲ್ಲ, ತುಂಬ ದೇವದೂತರು ನಿಮ್ಮ ಮನೆ ಸುತ್ತ ಇದ್ದಾರೆ, ಒಳಗೆ ಮತ್ತು ಹೊರಗೆ. ಭೂತ ತಿರುಗುವುದಿಲ್ಲ. ಅವರು ಹೇಳಿದ್ದು ಭೂತ. ಅವರ ಹತ್ರ ಹೇಳಿ, ಆ ಭೂ ತೆಗೀರಿ, ನೀವು ದೂ ಹಾಕಿ. ದೇವ ಸೇವಕರೇ, ಭೂವನ್ನು ತೆಗೀರಿ, ದೂವನ್ನು ಹಾಕಿ. ನನ್ನ ಮನೆಯ ಸುತ್ತಲೂ ಭೂತ ತಿರುಗುವುದಿಲ್ಲ, ದೂತ ತಿರುಗುವುದು. ದೇವರ ಮಗ ಮನೆಯೊಳಗೆ ವಾಸ ಮಾಡ್ತಾ ಇದ್ದಾನೆ. ಯೇಸು ಎಲ್ಲಿದ್ದ ಅಲ್ಲಿ ಅನೇಕ ದೇವದೂತರಿದ್ರು. ನನ್ನ ಮನೆಯಲ್ಲಿ, ನನ್ನ ಒಳಗಡೆ ಯೇಸು ವಾಸ ಮಾಡ್ತಾ ಇದ್ದಾನೆ. ನಾನು ದೇವರ ಮಗನಾಗಿದ್ದೇನೆ. ಆದ ಕಾರಣ ನಮ್ಮ ಮನೆಯಲ್ಲಿ ಭೂತ ಬರುವುದಿಲ್ಲ. ಒಬ್ಬ ನನ್ನ ತಮ್ಮನ ಹತ್ರ ಒಬ್ಬರು ಬಂದು ಹೇಳಿದ್ರು, ನಮ್ಮ ಮನೆಗೆ ಒಬ್ಬರು ದೇವಸೇವಕರು ಬಂದಿದ್ರು. ಅವರು ಹೇಳಿದ್ರು, ನಿಮ್ಮ ಮನೆಗೆ ಪ್ರಾಬ್ಲಮ್ ಉಂಟು, ದುರಾತ್ಮಗಳಿದೆ, ಈ ಮನೆಯನ್ನು ಮಾರಿ ಎಂಬುದಾಗಿ.
ಹಾಗೆ ಅವರು ಬಂದು ನನ್ನ ತಮ್ಮನ ಹತ್ರ ಮನೆ ಮಾರುವ ಬಗ್ಗೆ ಮಾತಾಡಿದ್ರು. ಹೇಳಿದೆ, ಯಾಕೆ ದೇವ ಸೇವಕರು ಈ ರೀತಿಯಾಗಿ ಹೇಳಿದೆ. ಹೌದಾ, ದೇವಸೇವಕರು ಬಂದರೆ ಅವರು ದೇವಸೇವಕರಲ್ಲ. ಅವರು ನಿಮ್ಮ ಹತ್ರ ಭೂತ ಉಂಟು ಅಂತ ಹೇಳ್ಬೇಕು, ಅದನ್ನು ಓಡಿಸ್ಬೇಕಿತ್ತ? ನಿಮ್ಮನ್ನು ಮನೆಯಿಂದ ನಿಮ್ಮನ್ನು ಖಾಲಿ ಮಾಡಬೇಕಿತ್ತ? ಮನೆಯಿಂದ ಭೂತವನ್ನು ಖಾಲಿ ಮಾಡಿ. ಆಗ ಅವರಿಗೆ ಸ್ಟ್ರೈಕ್ ಆಯ್ತು. ಹೌದಲ್ಲ, ಮನೆ ಬಿಡಬಾರ್ದಲ್ಲ ನಾವು. ಇಮ್ಮಿಡಿಯೇಟ್ಲಿ ಅವರಿಗೆ ಫ್ಲಾಶ್ ಆಯಿತು. ದೇವರಿಗೆ ಸ್ತೋತ್ರ, ಇಲ್ಲದೆ ಮನೆಯನ್ನು ಕಡಿಮೆ ರೇಟಿಗೆ ಕೊಡ್ತಿದ್ರು. ನನ್ನ ಹತ್ರ ಟೆಸ್ಟಿಮನಿ ತುಂಬ ಇದೆ. ನಾನು ಮತ್ತು ನನ್ನ ತಮ್ಮ ಒಟ್ಟಿಗೆ ಕೆಲಸ ಮಾಡ್ತಿದ್ದೆವು, ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಕಾಂಟ್ರಾಕ್ಟ್. ಒಂದು ಆಲ್ಮೋಸ್ಟ್ 18 ಇಯರ್ಸ್ ಬ್ಯಾಕ್. ನಮಗೆ ಕಡಿಮೆ ಇಂಥ ಮನೆ ಸಿಕ್ಕಿದ್ರೆ ಒಳ್ಳೇದಂತ ಬೋಳೂರಿನಲ್ಲಿ ಹೊಳೆ ಬದಿಯಲ್ಲಿ ಒಂದು ಮನೆ ಸಿಕ್ಕಿದ್ದು. ಕಡಿಮೆ ಬಾಡಿಗೆಗೆ 900 ಸ್ಕ್ವೇರ್ ಫೀಟ್ದು ಒಂದು ಮನೆ. ನಾವಾಗ ನಮ್ಮದು ಸಾಮಾನು ಇಡ್ಲಿಕ್ಕೆ ಆಫೀಸ್ ವರ್ಕಿಗೆ ಅಲ್ಲಿ ಎಲ್ಲರೂ ಹೇಳಿದ್ದು ದೆವ್ವ ಇದ್ದ ಮನೆ. ಎಲ್ಲರೂ ಮನೆಗೆ ಬರುವುದು, 1 ತಿಂಗಳಲ್ಲಿ ಬಿಟ್ಟು ಹೋಗೋದು. ನಾವು ಹೋದೆವು. ನನ್ನ ಅಕ್ಕ ಆಗ ಕ್ಲರ್ಕ್, ಅವಳಿಗೆ ಏನು ಹೇಳಲಿಲ್ಲ. ಎಲ್ಲ ಅಕೌಂಟ್ಸ್ ನೋಡ್ತಿದ್ಲು, ಕಂಪ್ಯೂಟರ್ ವರ್ಕ್ ಮಾಡ್ತಿದ್ಲು. ಅವಳಿಗೆ ಏನು ಹೇಳಲಿಲ್ಲ. ನಾವೆಲ್ಲ ಹೋದೆವು. ನಾವು ಒಂದು 6 ಜನ ಸ್ಯಾಟರ್ಡೆ ನೈಟಿಗೆ ನಾವು ನಮ್ಮ ಪ್ರೇಯರ್ ಡೇ ಒಬ್ಬ ಫಿಲಿಪ್ ಬ್ರದರ್ನ ಮನೆಯಲ್ಲಿ ನಾವು ಪ್ರೇಯರ್ ಮಾಡ್ತಾ ಆ ಪ್ರೇಯರನ್ನು ಈ ಮನೆಯಲ್ಲಿ ಮಾಡಿದೆವು. ನೈಟಿಗೆ 10 to 2 o'clock. ಅದು ಯಾವಾಗಲೂ ಅವರ ಮನೆಯಲ್ಲಿ ಸಂಡೇ ಪ್ರೇಯರಿಗೋಸ್ಕರ ನಾವು ಒಟ್ಟು ಸೇರಿ ಒಂದು 2-3 ವರ್ಷ ಮಾಡಿದ್ದೇವೆ. ಹಾಗೆ ಪ್ರೇಯರ್ ಅಲ್ಲಿ ಮಾಡಿದೆವು. ಅಲ್ಲಿ ಪ್ರೇಯರ್ ಮಾಡಿದೆವು, ಅಲ್ಲಿ ಊಟ ಮಾಡಿದೆವು, ಬಂದೆವು. ಎಲ್ಲರೂ ಬಂದು ಕೇಳುವುದು, ಎಲ್ಲರೂ ಏನು ತೊಂದರೆ ಇಲ್ಲ, ನಮ್ಗೆ ಏನು ತೊಂದರೆ, ನಾವು ಎಲ್ಲಿರ್ತೇವೆ ಅಲ್ಲಿ ಭೂತಕ್ಕೆ ತೊಂದರೆ, ದುರಾತ್ಮಗಳಿಗೆ ತೊಂದರೆ ನಮ್ಮಿಂದ, ಅವುಗಳಿಂದ ನಮಗೆ ತೊಂದರೆ ಇಲ್ಲ, ಬಿಲ್ಕುಲ್ ಹೆದರಬೇಡಿ. ಯಾವ ಮಾಟ ಮಂತ್ರ ನಮಗೆ ತಗಲುವುದಿಲ್ಲ. ಮಾಟ ಮಂತ್ರಕ್ಕೆ ನಿಮ್ಮನ್ನು ಕಂಡ್ರೆ ಹೆದರಿಕೆ, ದೆವ್ವಗಳಿಗೆ ದುರಾತ್ಮಗಳಿಗೆ ನಿಮ್ಮನ್ನು ನೋಡಿದರೆ ಹೆದರಿಕೆ. ಯಾವ ದುರಾತ್ಮಗೆ ಹೆದರಿಕಬೇಡಿ. ರಾತ್ರಿ ಮತ್ತು ಹಗಲು ದೇವರಿಗೆ ಸ್ತೋತ್ರ, ದೇವ ಮಕ್ಕಳಿಗೆ ಯಾವ ಪ್ರಾಬ್ಲಮ್ ತರುವುದಿಲ್ಲ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನ ನಮ್ಮನ್ನು ಬಾಧಿಸುವುದಿಲ್ಲ. ರಾತ್ರಿಯಲ್ಲಿ ನಾವು ಸುರಕ್ಷಿತ, ಹಗಲಲ್ಲಿ ಸುರಕ್ಷಿತ. ಹೋಗುವಾಗ ಬರುವಾಗ ನಾವು, ನಮ್ಮ ಮಕ್ಕಳೆಲ್ಲರೂ ಸುರಕ್ಷಿತ. ಯಾವ ಕೇಡು ಸಂಭವಿಸುವುದಿಲ್ಲ. ಉಪದ್ರ ನಮ್ಮ ಗುಡಾರದ ಸಮೀಪಕ್ಕೆ ಬರುವುದಿಲ್ಲ. ಯಾಕೆ? ನಮ್ಮಲ್ಲಿರುವಾತನು ಲೋಕದಲ್ಲಿರುವ ಆತನಿಗೆ ಹೆಚ್ಚಿನವನು. ನಾವು ಸುಳ್ಳು ಪ್ರವಾದಿಗಳನ್ನು, ಮಾಟವನ್ನು, ಮಂತ್ರವನ್ನು, ದುರಾತ್ಮಗಳನ್ನು ಎಲ್ಲವನ್ನು ಜಯಿಸಿದವರಾಗಿದ್ದೇವೆ. ಭಯಪಡಬೇಡಿ, ಧೈರ್ಯವಾಗಿರಿ. ನಿಮ್ಮನ್ನು ಕಂಡ್ರೆ ದುರಾತ್ಮಗಳಿಗೆ ಭಯ ಇದೆ. ನಿಮ್ಮನ್ನು ಕಂಡರೆ ಮಾಟ ಮಂತ್ರಗಳಿಗೆ ಭಯ ಇದೆ. ದಟ್ ಈಸ್ ದ ಸ್ಪಿರಿಟ್ಸ್. ಎವ್ರಿ ಸ್ಪಿರಿಟ್ಸ್ ಹ್ಯಾವ್ ಫಿಯರ್. ಎಲ್ಲ ಸ್ಪಿರಿಟ್ಗಳಿಗೆ ನಿಮ್ಮನ್ನು ಕಂಡರೆ ಫಿಯರ್. ನೀವು ಅದಕ್ಕೆ ಭಯಪಡಬೇಡಿ. ಯಾಕೆ? ಯೇಸು ನಿಮ್ಮೊಳಗಿದ್ದಾನೆ. ಯೇಸು ನಿಮ್ಮ ಕೂಡ ನಡೆಯುತ್ತಾನೆ, ನಿಮ್ಮ ಸಂಗಡ ವಾಸ ಮಾಡ್ತಾನೆ. ಪ್ರಿಯರೇ, ದೇವರು ಇಂಥ ಒಂದು ಒಳ್ಳೆಯ ಶ್ರೇಷ್ಠವಾದ ಉಪಕಾರಗಳು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಇದನ್ನು ಮಾತಾಡ್ಲಿಕ್ಕೆ ಹೋದರೆ ನನ್ನ ಹತ್ರ ತುಂಬ ಟೆಸ್ಟಿಮನಿ ಇದೆ, ಸಮಯ ಸಾಕಾಗೋದಿಲ್ಲ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾನು ನಿಮ್ಮನ್ನು ಬ್ಲೆಸ್ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಈ ವಾಕ್ಯವನ್ನು ಯಾರ್ಯಾರು ಕೇಳ್ತಾ ಇದ್ದಾರ ಅವರೆಲ್ಲರಿಗೋಸ್ಕರ ನಾನು ಸ್ತೋತ್ರ ಮಾಡುತ್ತೇನೆ. ಯಾರು ಕೂಡ ದೆವ್ವಗಳಿಗೆ, ದುರಾತ್ಮಗಳಿಗೆ, ಮಾಟ ಮಂತ್ರಗಳಿಗೆ ಭಯಪಡದೆ, ಇವರಲ್ಲಿ ಇರುವವನು ಯಾರೆಂಬುದಾಗಿ ತಿಳಿದವರಾಗಿ, ನಿನ್ನ ವಾಕ್ಯ ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ. ಥ್ಯಾಂಕ್ ಯು ಲಾರ್ಡ್. ಯಾವಾಗ ಇವರು ವಾಕ್ಯಕ್ಕೆ ಒಳಗಾಗುತ್ತಾರೋ, ತಂದೆ ನಿನಗೆ ಒಳಗಾಗುತ್ತಾರೋ, ಆಗ ಇವರು ಎಲ್ಲ ದುರಾತ್ಮಗಳನ್ನು ಎದುರಿಸುತ್ತಾರೆ. ಇವರಿಗೆ ವಿಘ್ನವೆಂಬುದು ಯಾವುದೂ ಇರುವುದಿಲ್ಲ. ಮಾಟ ಮಂತ್ರಗಳಿಗೆ ಇವರನ್ನು ಕಂಡರೆ ಭಯ, ದುರಾತ್ಮಗಳಿಗೆ ಇವರನ್ನು ಕಂಡರೆ ಭಯ. ಹಾಗಾಗಿ ಇವರು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ದೆವ್ವಗಳಿಗೆ ಅಪ್ಪ ಬಿಟ್ಟು ಹೋಗು ಅಂತ ದಾಕ್ಷಿಣ್ಯದಲ್ಲಿ ರಿಕ್ವೆಸ್ಟ್ ಮಾಡಬೇಕಾಗಿಲ್ಲ. ಕರ್ತನೇ, ಇವರು ಯಾವಾಗ ಇವರಿಗೆ ಸತ್ಯ ತಿಳಿಯುತ್ತದ ಆವಾಗ ಇವರು ನಡೆಯುವಾಗ ದುರಾತ್ಮಗಳು ನಡುಗುತ್ತವೆ. ತಂದೆ ನಿನಗೆ ಸ್ತೋತ್ರ. ಅಂಥ ಅಭಿಷೇಕವನ್ನು ಪ್ರತಿಯೊಬ್ಬ ನಿನ್ನ ಮಕ್ಕಳಲ್ಲಿ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ನಿನ್ನನ್ನು ಕೊಂಡಾಡುತ್ತೇವೆ, ಸ್ತುತಿಸುತ್ತೇವೆ, ಘನಪಡಿಸುತ್ತೇವೆ. ಘನಮಾನ ಮಹಿಮೆ ನಿನಗೆ ಸ್ವಾಮಿ. ಎಲ್ಲ ಯಾವ ರೋಗವು, ಯಾವ ಬಡತನ, ಯಾವ ವ್ಯಾಧಿ, ಯಾವ ಕೊರತೆ ಇವರ ಮೇಲೆ ದೊರೆತನ ಮಾಡುವುದಿಲ್ಲ. ವ್ಯಾಧಿಯ ಮೇಲೆ, ಸಾಲದ ಮೇಲೆ, ಬಡತನದ ಮೇಲೆ, ಕೊರತೆಯ ಮೇಲೆ ಇವರ ಆತ್ಮದಲ್ಲಿ ಎದ್ದು ದೊರೆತನವನ್ನು ಮಾಡುವವರಾಗಿದ್ದಾರೆ. ತಂದೆ ನಿನಗೆ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಯು ಆಲ್ ಆರ್ ಬ್ಲೆಸ್ಡ್. ಭಯಪಡಬೇಡಿ, ನಿರ್ಭಯವಾಗಿರಿ. ನೀವು ದೇವರಿಗೆ ಭಯಪಡುವಾಗ ಕೇವಲ ನಿರ್ಭಯವಾಗಿರುತ್ತೀರಿ. ನಿಮ್ಮ ಮಕ್ಕಳೆಲ್ಲರಿಗೆ ಆಶ್ರಯ ಇದ್ದೇ ಇರುತ್ತದೆ. ಯು ಆಲ್ ಆರ್ ಬ್ಲೆಸ್ಡ್. ಎಸ್.